ಹಾಯ್ ಎವ್ರಿವನ್. ಏನು ಒಬ್ಬಳೇ ಇದ್ದೀನಿ ವಿಡಿಯೋನಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಅದಕ್ಕೆ ನನಗೂ ಮನೇಲಿ ಸ್ವಲ್ಪ ಬೇರೆ ಕೆಲಸ ಇತ್ತು. ಅದಕ್ಕೆ ಇವತ್ತು ನಮ್ಮ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಹೋಗಿ ನನ್ನ ಫ್ರೆಂಡ್ಸ್ಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಹವೆವರ್ ಪ್ರಿಯಾ ಸ್ವಲ್ಪ ಬ್ಯುಸಿ, ಸಿಕ್ಕರೆ ಓಕೆ, ಸಿಕ್ಕಿಲ್ಲ ಅಂದರೆ ಬೇಕಾಗ ಸರ್ಪ್ರೈಸ್ ಕೊಡೋಣ. ಸೊ ನಾನು ಇವತ್ತು ಅದಕ್ಕೆ ನಮ್ಮ ಮನೇಲಿ ಚಿಕನ್ ಮಾಡಲ್ಲ, ಅದಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ನೋಡೋಣ ಬನ್ನಿ. ತುಂಬ ಈಸಿ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಪಾಲಕ್. ಇದ್ಯಾಕೆ ಹೀಗಿದೆ ಅನ್ಕೋಬೇಡಿ, ಇದು ನಾನು ಪಾಟಲ್ಲಿ ಬೆಳೆದಿರೋದು. ಆಮೇಲೆ ಈರುಳ್ಳಿ, ಪಲಾವ್ ಎಲೆ, ಆ್ಯಂಡ್ ದಿಸ್ ಮಸಾಲ ತೇಜು ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ, ಆ್ಯಂಡ್ ತೊಳೆದಿಟ್ಕೊಂಡಿರೋ ಅಕ್ಕಿ, ಎಗ್ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀವಿ. ಇವಿಷ್ಟನ್ನು ಗ್ರೈಂಡ್ ಮಾಡ್ಕೊಬಿಡೋಣ. ಎಗ್ಸ್ ಬಾಯ್ಲ್ ಆದಮೇಲೆ ಅದನ್ನ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡೋಣ. ಈ ಥರ ಗೋಲ್ಡನ್ ಬ್ರೌನ್ ಥರ ಫ್ರೈ ಮಾಡ್ಕೋಬೇಕು. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ. ಇದಕ್ಕೀಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಹೋಗ್ಬಿಟ್ಟು ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಇವಾಗ ಈ ಮಸಾಲಾನ ಹಾಕೊಳ್ಳೋಣ. ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋದು. ಲೈಕ್ ನೀವು ಪಲಾವ್ಗೆ ಎಷ್ಟು ಹಾಕೊಳ್ತೀರಾ ಈ ಥರ ನೀರು ಹಾಕೋಬೇಕು. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಲೋಟ ನೀರು ಹಾಕೊಳ್ತೀನಿ. ಇವಾಗ ನೀರು ಹಾಕಿದ್ದೀನಿ. ಇದಕ್ಕೆ ಮೊಟ್ಟೆ ಹಾಕೊಳ್ಳೋಣ. ಕುದಿ ಬಂದಿದೆ. ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಹಿಟ್ಟನ್ನ 2 ವಿಸಿಲ್ ಕೂಗಿಸ್ಕೋಬೇಕು. ವಿಸಿಲ್ ಆಯಿತು, ಆಫ್ ಮಾಡ್ಬೇಕು. ಸರ್ಪ್ರೈಸ್ ಅವ್ರದಿಲ್ಲ, ನಂದು. ನಾನೇ ಕರ್ಕೊಂಡ್ಬಂದಿದ್ದು. ಗುಡ್ಡಿ, ನೀವು ಅಡಿಗೆ ಮಾಡಕ್ ರೆಡಿ ಇಲ್ಲ, ಬಂದು ಅದಕ್ಕೆ ಗುಡ್ಡಿ ಫ್ರೀ ಇಲ್ಲ ಯಾರು. ಏನಿಬ್ರು ವಿಸಿಟ್ ನೋಡಿ, ಎಷ್ಟೊಂದ್ ದಿನ ಆದ್ಮೇಲೆ ವಿಸಿಟ್ ಕೊಟ್ಟಿದ್ದಾರೆ. ಈಗ ನೋಡಕ್ಕೋಸ್ಕರ ವಿಡಿಯೋ ಮಾಡಕ್ ಏನು ಟ್ರೈ ಮಾಡಿದ್ದೀನಿ ನೋಡಿ. ರೈಸ್ ಐಟಮ್ ಅಂತ ಗೊತ್ತಾಗ್ತಾ ಇದೆ. ನಂಗೆ ಮಶ್ರೂಮ್ ಬಿರಿಯಾನಿ ತರ ಎಗ್ ಬಿರಿಯಾನಿ ಮಾಡ್ಕೊಂಡ್ ಬಂದಿದ್ದೀನಿ ನಿಮಗೆಲ್ಲ. ಮತ್ತೆ ಅನ್ನ ಸಾಂಬಾರ್ ಅನ್ಕೋಬಿಡಿ, ನೋಡಕ್ ಹಂಗೆ ಕಾಣಿಸ್ತಾ ಇದೆ. ಟೈಮ್ ಮಾಡಿದ್ದೀನಿ. ಹೇಗಿದೆ ಅಂತ ಕೈ ಮುರಿದಾಗಿದ್ರು ಏನ್ ಆಸೆ ಪಡ್ತಾಳೆ. ಥ್ಯಾಂಕ್ ಯು ಸೋ ಮಚ್. ಊಟ ಚೆನ್ನಾಗಿತ್ತು.